ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಫ್ಯಾಮಿಲಿ ಜೊತೆ ಟೆಂಪಲ್ಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ನಾವು ಸಮ್ಮರ್ ಹಾಲಿಡೇಸ್ಗೆ ಊರಲ್ಲಿ ಇರೋದ್ರಿಂದ ಎವ್ರಿಡೇ ಒಂದೊಂದು ಪ್ಲ್ಯಾನ್ ಮಾಡಿದ್ವಿ. ಇವತ್ತಿನ ದಿನ ಬಂದು ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಇದು ನಮ್ಮ ಗದ್ದೆ ಹತ್ರನೇ ಇದ್ದಿದ್ದರಿಂದ ನೇಚರ್ ಮಧ್ಯ ದೇವಸ್ಥಾನ, ಫ್ಯಾಮಿಲಿ ಫನ್ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾವು ತುಂಬ ವರ್ಷಗಳಾಗಿತ್ತು ಇಲ್ಲಿಗೆ ಹೋಗಿ. ಈ ದೇವಸ್ಥಾನದಲ್ಲಿ ಅಲ್ಲೇ ಪೂಜೆ ಮಾಡಿ, ಅಡುಗೆ ಮಾಡಿ, ದೇವರಿಗೂ ಕೂಡ ನೈವೇದ್ಯ ಇಟ್ಟು ಆಮೇಲೆ ಪೂಜೆ ಮಾಡೋದು. ಎದುರುಗಡೆನೇ ಹೊಳೆ ಇದ್ದಿದ್ದರಿಂದ ಹೊಳೆಯಿಂದನೇ ನೀರು ತೊಗೊಬಂದು ಎಲ್ಲ ಕ್ಲೀನ್ ಮಾಡಿ, ಸೌದೆ ಎಲ್ಲ ಅಲ್ಲೇ ತೊಗೊಂಡು ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ಅರೇಂಜ್ ಮಾಡಿಕೊಂಡು ಹೊರಟ್ವಿ. ದೇವಸ್ಥಾನ ಬಂದು ಇದು ಬ್ರಿಡ್ಜ್ ಕೆಳಗಡೆ ಇರೋದು, ಸೇತುವೆ ಕೆಳಗಡೆ. ತುಂಬ ಹಳೆಯ ದೇವಸ್ಥಾನ ಅಂಡರ್ ಗ್ರೌಂಡಲ್ಲಿ ಇದ್ದಿದ್ದರಿಂದ ಬಕ್ಕೊಂಡೇ ಹೋಗಬೇಕಿತ್ತು ಒಳಗಡೆ. ತುಂಬ ಕಷ್ಟ ಆಗ್ತಿತ್ತು, ಬಟ್ ಸ್ಟಿಲ್ ಫನ್ ಆಗಿತ್ತು. ಫಸ್ಟೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡಿಕೊಂಡು ಪೂಜೆ ಪ್ರೊಸೆಸ್ ಏನಿದೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಮಕ್ಳುಗಳಿಗೆಲ್ಲ ತುಂಬ ಎಕ್ಸೈಟ್ಮೆಂಟು, ಏನೋ ದೇವಸ್ಥಾನ ಈ ಥರ ಇದೆಯಲ್ಲ, ಈ ಥರ ಬಕ್ಕೊಂಡು ಹೋಗೋದೆಲ್ಲ ಇದೆಯಲ್ಲ ಅಂತ ಅವ್ರುಗಳು ಎಲ್ಲ ಅದನ್ನು ಎಂಜಾಯ್ ಮಾಡ್ತಿದ್ರು. ಆ್ಯಕ್ಚುಲಿ ನಾವು ಹೋದ ತಕ್ಷಣನೇ ಎಲ್ಲ ಕ್ಲೀನ್ ಮಾಡಿ ಮತ್ತು ಅರಿಶಿನ ಕುಂಕುಮ ಮಾಮೂಲಿ ಏನೇನು ಪೂಜೆ ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲ ಮಾಡಿದ್ವಿ. ಪೂಜೆ ಮುಗಿಸಿ ಆಚೆ ಬರ್ತಿದ್ವಿ. ನೀವೇ ನೋಡ್ಬೋದು ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಳೆಯವಾಗಿ ಕಾಣ್ತಿದೆ ಅಲ್ವಾ? ಹಾಗೆ ಪೂಜೆ ಪ್ರೊಸೆಸ್ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಪಿಕ್ಸ್ ತೊಗೋತಿದ್ವಿ. ಹಾಗೆ ತೊಗೊಂಡ್ಮೇಲೆ ನನ್ನ ಫ್ರೆಂಡ್ ಮಗಳು ಕೂಡ ಬಂದಿದ್ದರು. ಅವಳು ನನ್ನ ಬ್ಲಾಗಲ್ಲಿ ಹೇಗೆ ಮಾತಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ಲು. ಸೊ ಅದನ್ನು ಒಂಚೂರು ಫನ್ನಾಗಿತ್ತು. ಎಲ್ಲ ರೇಗಿಸ್ತಿದ್ರು, ಹೇಗೆ ಮಾತಾಡ್ತೀನಿ, ಹೇಗೆ ಇದು ಮಾಡ್ತೀನಿ ಅಂತ. ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅವ್ರ ಮಾತು, ಅವ್ರ ಆಟ ಅದನ್ನು ನೋಡಿಕೊಂಡೇ ಟೈಮ್ ಹೊರಟೋಗುತ್ತೆ. ಇನ್ನೊಂದು ಕಡೆ ಅಡುಗೆ ನಡೀತಾ ಇತ್ತು. ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಒಂದು ಕಡೆ ಸಾಂಬಾರು ಇಟ್ಟಿದ್ರು, ಒಂದು ಕಡೆ ಫ್ರೈ ಇಟ್ಟಿದ್ರು. ಹಾಗೆ ಫಸ್ಟೇ ಚಿಕನ್ ಫ್ರೈಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ವಿ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಕಷ್ಟ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮಗೇನು ಅಷ್ಟು ಕಷ್ಟ ಆಗಲಿಲ್ಲ, ಬಿಕಾಸ್ ಮಕ್ಳುಗಳೆಲ್ಲ ಎಂಗೇಜ್ ಆಗಿದ್ರು. ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿದ್ವಿ. ಹಾಗಾಗಿ ಅವರೇ ಎಲ್ಲ ತಂದು ಕೊಡ್ತಿದ್ರು. ಯಾರೂ ಕೂಡ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಗುಡ್ ಪಾರ್ಟ್ ಅಂದರೆ ಈಗೆಲ್ಲ ಫೋನ್ ಯೂಸ್ ಮಾಡೋದ್ರಿಂದ ಈ ಥರ ಒಂದೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ವಿ. ಸೊ ಅವ್ರುಗಳೆಲ್ಲ ಮಾಡ್ಕೊಂಡು ಬಂದಿದ್ದರು. ಒಂದಷ್ಟು ಕುರಿಗಳು ಹೋಗ್ತಿದ್ರು, ಒಂದು ಗುಂಪು ಅಷ್ಟು. ಒಂದು ಕಡೆ ಅಡುಗೆ ಆಗ್ತಿತ್ತು. ದೊಡ್ಡವರೆಲ್ಲ ಸ್ವಲ್ಪ ಬೇರೆ ಥರ ಎಂಗೇಜ್ ಆಗಿದ್ದರು. ದೇವಸ್ಥಾನದ ಎದುರುಗಡೆಯಿಂದನೇ ವ್ಯೂ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು. ನವಿಲುಗಳೆಲ್ಲ ಬರ್ತಿತ್ತು, ನವಿಲು ಕೂಗು ಸೌಂಡ್ ಎಲ್ಲ ಕೇಳಿಸ್ತಿತ್ತು. ಮಕ್ಳುಗಳನ್ನೆಲ್ಲ ಇನ್ನೊಂದು ಬ್ಯಾಚ್ ಕರ್ಕೊಂಬರೋಣ ಅಂತ ನಾನು ಮತ್ತೆ ಕಾರಲ್ಲಿ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಬೇಗ 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 ಅಡುಗೆ ಮಾಡೋಣ, ಮಕ್ಳಿಗೆಲ್ಲ ಲೇಟ್ ಆಗುತ್ತೆ ಅಂತ. ಅಡುಗೆನೂ ಆಲ್ಮೋಸ್ಟ್ ಮುಗಿದು ಇನ್ನೇನು ಫಸ್ಟ್ ದೇವ್ರಿಗೆ ಎಡೆ ಕೊಡಬೇಕಲ್ವ ಅಂದ್ಬಿಟ್ಟು ಎಲ್ಲ ಬಡಿಸ್ಕೊಂಡು ದೇವ್ರಿಗೆ ಎಡೆ ಇಟ್ಬಿಡೋಣ ಅಂತ ತೊಗೊಂಡು ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಏನೋ ಅನ್ನ, ಸಾಂಬಾರು, ಚಿಕನ್ ಫ್ರೈ, ಮೊಟ್ಟೆ ಇದಿಷ್ಟು ಐಟಮ್ ಮಾಡ್ಕೊಂಡಿದ್ವಿ. ಸಿಂಪಲಾಗೆ ಮಾಡ್ಕೊಂಡಿದ್ವಿ. ಲೇಟ್ ಆಗುತ್ತೆ ಅಲ್ಲೋಗಿ ಪೂಜೆ ಮಾಡೋದು ಅಂತ. ಇನ್ನೊಂದು ಗ್ಯಾಂಗ್ ಒಂದಷ್ಟು ಚಿಟ್ಚಾಟ್ ಮಾಡ್ತಾಯಿದ್ರು ಅಲ್ಲೇ. ಅದೆಲ್ಲ ಆದಮೇಲೆ ಮಕ್ಳುಗಳಿಗೆಲ್ಲ ಊಟ ಕೊಟ್ಬಿಡೋಣ, ಲೇಟ್ ಆಯಿತು ಅಂದ್ಬಿಟ್ಟು ಎಲ್ಲರಿಗೂ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯೆ ಗ್ಯಾಪಲ್ಲಿ ಅವರುಗಳು ಆಟಾಡ್ತಾ ಇದ್ರು. ಬಾಳೆ ಎಲೆ ಕೂಡ ನಮ್ಗೆ ಅಲ್ಲೇ ಸಿಕ್ತು ತೋಟದಲ್ಲಿ. ಅಲ್ಲೇ ಕಟ್ ಮಾಡ್ಕೊಂಡು ಬಂದು ಊಟ ಬಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ಈ ದಿನ ಅಂತೂ. ಅಡುಗೆ ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡಿದ್ದು. ಹಾಗಾಗಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಕ್ಕನ ಫ್ರೆಂಡ್ಸು ಅವ್ರ ಜೊತೆ ನಾವು ಈ ಥರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಆವಾಗ ಏನಂದರೆ ವೆಜ್ ಮಾಡ್ಕೋತಾ ಇದ್ವಿ. ಸ್ವೀಟ್ ಪೊಂಗಲು ಹಾಗೆ ಖಾರ ಪೊಂಗಲು ಈಸಿ ಆಗ್ತಿತ್ತಲ್ವ ಅವ್ರುಗಳಿಗೆಲ್ಲ ಅಂತ. ಅವಳು ನನ್ನನ್ನು ಅವಳ ಜೊತೆ ಕರ್ಕೊಂಡು ಹೋಗ್ತಿದ್ಲು. ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಅವಳು ಕರ್ಕೊಂಡು ಹೋಗ್ತಿದ್ಲು ನನ್ನ. ಹೀಗೆ ದೊಡ್ಡವ್ರದ್ದೆಲ್ಲ ಊಟ ಮುಗೀತು, ನಮ್ಮದು ಎಲ್ಲ ಊಟ ಮುಗೀತು. ಹಾಗೆ ಒಂದೆಲ್ಲ ಪಿಕ್ ತೊಗೊಂಡ್ವಿ. ಪಿಕ್ ತೊಗೊಂಡು ಇನ್ನೇನು ನೆಕ್ಸ್ಟ್ ಕ್ಲೀನಿಂಗ್ ಅಲ್ವಾ, ಅಡುಗೆ ಎಲ್ಲ ಆದಮೇಲೆ ಅಂದ್ಬಿಟ್ಟು ಎದುರುಗಡೆನೇ ಹೊಳೆ ಇದ್ದಿದ್ದರಿಂದ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಮಕ್ಳುಗಳೆಲ್ಲ ಅವರೇ ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಅವರು ಎಲ್ಲ ಬಂದು ಪಾತ್ರೆಗಳೆಲ್ಲ ತಂದು ಕೊಡ್ತಿದ್ರು. ಅವ್ರು ಕ್ಲೀನ್ ಮಾಡ್ಕೊಡೋದು ಎಷ್ಟು ಈಸಿಯಾಗಿರುತ್ತೋ ನಮಗೆ, ಅವ್ರ ಮೇಲೆ ಕಿರ್ಚಿ ಅದನ್ನು ಮಾಡಿಬಿಡಿ, ನೀರಿದೆ ಅಂತ ಹುಷಾರಾಗಿರಿ ಅಂತ ಹೇಳೋಷ್ಟರಲ್ಲೇ ಸಾಕಾಗೋಗುತ್ತೆ. ಫೈನಲಿ ಎಲ್ಲರೂ ಅಲ್ಲೇ ನಾವು ನೀರು ಮುಳುಗ್ತೀವಿ, ಸ್ವಿಮ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸ್ಟಾರ್ಟ್ ಮಾಡ್ತಾ ಒಬ್ರಿಗೊಬ್ರು ನೀರು ಎರಚ್ಕೊಂಡು ಫೈನಲಿ ದೊಡ್ಡವ್ರು ಕೂಡ ಇನ್ವಾಲ್ವ್ ಆಗೋದ್ರು ನೀರು ಎರಚೋಕ್ಕೆ ಮಾಡೋಕ್ಕೆ ಎಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಫನ್ ಡೇ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಎಷ್ಟೋ ವರ್ಷಗಳಾಗೋಗಿತ್ತು ಈ ಥರ ನಾವು ಎಂಜಾಯ್ ಮಾಡಿ. ಕೊನೆಗೆ ದೊಡ್ಡವ್ರು ಕೂಡ ಇಳಿದು ಸ್ವಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೈನಲಿ ಮನೆಗೆ ಬಂದು ಹಳಸಲಿನ ಕಟ್ ಮಾಡಿ ತಿಂದ್ವಿ. ಇದಾಗಿತ್ತು ನಮ್ಮ ಹಳ್ಳಿ ತಳಮ್ಮ ದೇವಸ್ಥಾನ ವ್ಲಾಗ್. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾವಂತೂ ಫುಲ್ ಮಜಾ ಮಾಡಿದ್ವಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಎವ್ರಿವನ್.